ತೆಲಂಗಾಣದ ಬಿಆರ್ಎಸ್ ಪಕ್ಷದ ಶಾಸಕಿ ಅಪಘಾತವೊಂದರಲ್ಲಿ ದುರಂತ ಅಂತ್ಯ ಕಂಡಿದ್ದಾರೆ. ಮೊದಲ ಸಲ ಜಸ್ಟ್ ಮಿಸ್, ಆದರೆ ಎರಡನೇ ಬಾರಿ ಮಾತ್ರ ಆ ವಿಧಿ ದಯೆ ತೋರಲೇ ಇಲ್ಲ. ಜಸ್ಟ್ 37 ವರ್ಷ ರಾಜಕೀಯದಲ್ಲಿ ಬೆಳೀತಾ ಇದ್ದ ನಾಯಕಿ, ಬಿಆರ್ಎಸ್ ಪಕ್ಷದ ಯುವ ಶಾಸಕಿ, ಇನ್ನು ಬಾಳಿ ಬದುಕಬೇಕಿದ್ದ ಜನನಾಯಕಿ. ಆದ್ರೆ ಇಂದು ಬೆಳಗಿನ ಜಾವವೇ ಅಟ್ಟಹಾಸ ಮೆರೆದ ಯಮ ಶಾಸಕಿ ಲಾಸ್ಯಾ ನಂದಿತಾಳ ಉಸಿರು ನಿಲ್ಲಿಸಿದ್ದಾನೆ. ಬಿಆರ್ಎಸ್ನ ಯುವ ಶಾಸಕಿ ಬದುಕು ದುರಂತ ಅಂತ್ಯ. ಭೀಕರ ಅಪಘಾತದಲ್ಲಿ ಶಾಸಕಿ ಲಾಸ್ಯಾ ನಂದಿತಾ ಸಾವು. ತೆಲಂಗಾಣದ ಬಿಆರ್ಎಸ್ ಪಕ್ಷದ ಯುವ ಶಾಸಕಿ 37 ವರ್ಷದ ಲಾಸ್ಯಾ ನಂದಿತಾ ಬದುಕು ದುರಂತವಾಗಿ ಅಂತ್ಯವಾಗಿದೆ. ಇವತ್ತು ಬೆಳಗಿನ ಜಾವ ಶಾಸಕಿ ಪ್ರಯಾಣಿಸುತ್ತಿದ್ದ ಕಾರು ಭೀಕರ ಅಪಘಾತಕ್ಕೀಡಾಗಿದ್ದು ಲಾಸ್ಯಾ ನಂದಿತಾ ಸಾವನ್ನಪ್ಪಿದ್ದಾರೆ. ಲಾಸ್ಯಾ ಸಾವಿಗೆ ಕುಟುಂಬಸ್ಥರು, ಬಿಆರ್ಎಸ್ ಪಕ್ಷದ ಕಾರ್ಯಕರ್ತರ ಆಕ್ರಂದನ ಮುಗಿಲು ಮುಟ್ಟಿದೆ. ರಸ್ತೆ ಡಿವೈಡರ್ಗೆ ಡಿಕ್ಕಿ ಹೊಡೆದ ಎಸ್ಯುವಿ ಕಾರು. ಹೈದರಾಬಾದ್ನಿಂದ ಎಸ್ಯು ಕಾರ್ನಲ್ಲಿ ತೆರಳುತ್ತಿದ್ದ ಲಾಸ್ಯಾ ನಂದಿತಾ ಕಾರು ರಸ್ತೆ ಡಿವೈಡರ್ಗೆ ಡಿಕ್ಕಿ ಹೊಡೆದ್ಬಿಟ್ಟಿದೆ. ಕೂಡಲೇ ಶಾಸಕಿಯನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಯಿತು. ಆದ್ರೆ ಅಷ್ಟರಲ್ಲಿ ಅವರ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಬಳಿಕ ವೈದ್ಯರು ಕೂಡ ಸಾವನ್ನಪ್ಪಿರೋದಾಗಿ ಖಚಿತಪಡಿಸಿದ್ದಾರೆ. ಈ ದುರಂತವೇ ಒಂದು ಶಾಕಿಂಗ್ ಸುದ್ದಿಯಾದ್ರೆ, ಶಾಸಕಿ ಲಾಸ್ಯಾ ನಂದಿತಾ ಹಿಂದೆ ಅಪಘಾತದಿಂದ ಪಾರಾಗಿದ್ರು. ಆದ್ರೆ ಇವತ್ತು ಮತ್ತೆ ಅಪಘಾತದಲ್ಲಿ ಇಹಲೋಕ ತ್ಯಜಿಸಿದ್ದಾರೆ. ಹತ್ತು ದಿನಗಳ ಹಿಂದೆ ಕೂಡ ಶಾಸಕಿ ಕಾರಿಗೆ ಅಪಘಾತ. ಹೋಂಗಾರ್ಡ್ ಸಾವು, ಶಾಸಕಿಗೆ ಸಣ್ಣ ಪುಟ್ಟ ಗಾಯ. ಶಾಸಕಿ ಲಾಸ್ಯಾ ನಂದಿತಾ ಕಾರು ಜಸ್ಟ್ 10 ದಿನಗಳ ಹಿಂದೆ ಕೂಡ ಭೀಕರ ಅಪಘಾತಕ್ಕೀಡಾಗಿತ್ತು. ಈ ವೇಳೆ ಶಾಸಕಿ ಹೋಂಗಾರ್ಡ್ ಸಾವನ್ನಪ್ಪಿದ್ರೆ ನಂದಿತಾಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ವು. ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ರ್ಯಾಲಿಗೆ ಭಾಗಿಯಾಗಲು ನಾರ್ಕಟ್ಪಲ್ಲಿಗೆ ತೆರಳಿದ್ದಾಗ ವಾಹನವೊಂದು ಡಿಕ್ಕಿ ಹೊಡೆದಿತ್ತು. ಕುಡಿದ ವಾಹನ ಚಲಾಯಿಸುತ್ತಿದ್ದ ಸವಾರನೊಬ್ಬ ಶಾಸಕಿಯ ಕಾರಿಗೆ ಗುದ್ದಿದ್ದ. 1 ವರ್ಷದಲ್ಲಿ ತಂದೆ ಮಗಳು ಸಾವು. ಲಾಸ್ಯಾ ಕುಟುಂಬಕ್ಕೆ ಒಂದೇ ವರ್ಷದಲ್ಲಿ ಎರಡೆರಡು ಆಘಾತ. ಫೆಬ್ರವರಿ 2023ರಲ್ಲಿ ನಂದಿತಾರ ತಂದೆ ಸಾಯಣ್ಣ ಸಾವನ್ನಪ್ಪಿದ್ರು. ಅವರು ತೆಲಂಗಾಣ ಮಾಜಿ ಸಿಎಂ ಕೆ ಚಂದ್ರಶೇಖರ್ ರಾವ್ಗೆ ಅತ್ಯಾಪ್ತರಾಗಿದ್ರು. ತಂದೆ ಸತ್ತ 1 ವರ್ಷದಲ್ಲಿ ಲಾಸ್ಯಾ ನಂದಿತಾ ಕೂಡ ಅಪಘಾತದಲ್ಲಿ ಸಾವನ್ನಪ್ಪಿರೋದು ಕುಟುಂಬಕ್ಕೆ ಬರಸಿಡಿಲು ಬಡಿದಂತಾಗಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.